ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಈ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ನಂತರ ದುರದೃಷ್ಟವಶಾತ್ ಆ ಒಂದು ಸಂಬಂಧ ಸರಿಯಾಗಿ ಹೋಗದೇ ಇರುವಾಗ ಆ ಒಂದು ಏನು ದಂಪತಿಗಳಿರ್ತಾರೆ ಅವರು ಬೇರೆ ಆಗೋದಕ್ಕೆ ಕಾನೂನಿನಲ್ಲಿ ಒಂದು ಅವಕಾಶ ಇದೆ. ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಸ್ನೇಹಿತರೆ. ಮೊದಲನೇದಾಗಿ ಇಬ್ಬರು ಗಂಡ ಹೆಂಡತಿ ಒಪ್ಪಿ ಬೇರೆ ಆಗ್ತಾರೆ ಅಂತಂದಾಗ ಮ್ಯೂಚುವಲ್ ಡಿವೋರ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಗಂಡ ಹೆಂಡತಿ ಇಬ್ಬರೂ ಒಪ್ಪಿ ಕೋರ್ಟಿಗೆ ಅಪ್ಲಿಕೇಶನ್ ಹಾಕ್ತಾರೆ. ಅದು ಹಾಕಿದಾಗ 6 ತಿಂಗಳು ಆ ಅರ್ಜಿನ ಅವರು ಏನು ವಿಲೇವಾರಿ ಮಾಡೋದಿಲ್ಲ. ಇನ್ನು 18 ತಿಂಗಳಾದ್ರೂ ಕೂಡ ಅವ್ರು ವಾಪಸ್ ತಗೊಳ್ಳಿಲ್ಲ ಅಂತಂದಾಗ ಅವರಿಗೆ ಡಿವೋರ್ಸ್ ಸಿಗುತ್ತೆ ಸ್ನೇಹಿತರೆ. ಈ ಮಧ್ಯದಲ್ಲಿ ಕೋರ್ಟ್ ಕೂಡ ಕಾನೂನು ಕೂಡ ಒಂದು ಪ್ರಕ್ರಿಯೆಯನ್ನು ಮಾಡುತ್ತೆ. ಅದು ಕನ್ಸಿಲಿಯೇಷನ್ ಅಂತ ಅಂದ್ಬಿಟ್ಟು. ಅಂದರೆ ಈ ಒಂದು ಡಿವೋರ್ಸ್ಗೆ ಬಂದಿರುವ ಅರ್ಜಿಗಳನ್ನು ಮತ್ತೆ ಅವ್ರು ಇನ್ನೊಂದು ಸೆಕ್ಷನ್ಗೆ ಕನ್ಸಿಲಿಯೇಷನ್ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿ ಇಬ್ಬರನ್ನು ಕುಂದಿರಿಸ್ಕೊಂಡು ಪ್ರತ್ಯೇಕವಾಗಿ ಹಲವು ಬಾರಿ ಇಬ್ಬರನ್ನು ಸೇರಿಸಿ ಹಲವು ಬಾರಿ ಚರ್ಚೆ ಮಾಡ್ತಾರೆ. ಈ ಒಂದು ಸಂಬಂಧನ ಉಳಿಸ್ಬೋದಾ, ಈ ಒಂದು ಮದುವೆನ ಉಳಿಸ್ಬೋದಾ ಅಂತ ಕಾನೂನಲ್ಲಿ ಕೂಡ ಪ್ರಯತ್ನ ಪಡ್ತಾರೆ ಸ್ನೇಹಿತರೆ. ಅಲ್ಲಿ ಆಗಲಿಲ್ಲ ಅಂತ ಹೇಳಿದಾಗ ಮತ್ತೆ ಅದು ಕೋರ್ಟಿಗೆ ವಾಪಸ್ ಹೋಗುತ್ತೆ. ಆ ಒಂದು ನಿಗದಿತ ಅವಧಿ ಆದಮೇಲೆ ಮತ್ತೆ ಏನು ಮಾಡ್ತಾರೆ, ಕೋರ್ಟು ಡಿವೋರ್ಸ್ನ ಕೊಡ್ತಾರೆ ಸ್ನೇಹಿತರೆ. ಈ ಒಂದು ಇಬ್ಬರು ಮ್ಯೂಚುವಲ್ ಕನ್ಸೆಂಟ್ ಆಗಲಿಲ್ಲ ಅಂತಂದಾಗ ಹಲವಾರು ಬಾರಿ ಈ ಒಂದು ದಂಪತಿಗಳಲ್ಲಿ ಯಾರೋ ಒಬ್ಬರು ಕೋರ್ಟಿನ ಮೊರೆ ಹೋಗ್ಬೋದು, ನಮಗೆ ಡಿವೋರ್ಸ್ ಬೇಕು ಅಂತ ಅಂದ್ಬಿಟ್ಟು. ಹಾಗೆ ಡಿವೋರ್ಸ್ಗೆ ಹೋಗೋದಕ್ಕೂ ಕೂಡ ಅವಕಾಶ ಇದೆ. ಆ ಪತಿ ಹೋದಾಗ ಪತ್ನಿ ಒಪ್ಪದೇ ಇರ್ಬೋದು, ಪತ್ನಿ ಹೋದಾಗ ಪತಿ ಒಪ್ಪದೇ ಇರ್ಬೋದು. ಸೊ ಇಬ್ಬರು ಒಪ್ಪಿದ್ರು ಅಂತಂದರೆ ಸಮಸ್ಯೆ ಇಲ್ಲ. ಆದರೆ ಯಾರೋ ಒಬ್ಬರು ಒಪ್ತಾ ಇಲ್ಲ ಅಂತಂದರೆ, ಆದರೆ ಸಂಸಾರನೇ ಸರಿ ಹೋಗ್ತಾ ಇಲ್ಲ ಅಂದಾಗಲೂ ಕೂಡ ಕೋರ್ಟಿನ ಮೊರೆ ಹೋಗಿ ಕಾನೂನಲ್ಲಿ ಆ ಕೋರ್ಟನ್ನು ಕನ್ವಿನ್ಸ್ ಮಾಡಿ ಕೂಡ ಅವರು ಡಿವೋರ್ಸ್ನ ತೆಗೆದುಕೊಳ್ಬೋದು. ಆದರೆ ಅಲ್ಲಿ ಹೋಗಬೇಕಾದ್ರೆ ಕೆಲವೊಂದು ಷರತ್ತುಗಳಿದೆ. ಅದನ್ನು ಪೂರೈಸಿದಾಗ ಮಾತ್ರ ಕೋರ್ಟ್ ಆ ಥರ ಒಂದು ಅಪ್ಲಿಕೇಶನ್ನ ಅಕ್ಸೆಪ್ಟ್ ಮಾಡುತ್ತೆ. ಅದು ಯಾವುದು ಅಂತ ಅನ್ನೋದನ್ನು ತೆಗೆದುಕೊಂಡು ನಾಳೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.